ಸ್ನೇಹಿತರೆ ಸುಸ್ವಾಗತ ಈ ಕೋಟ್ಲೆ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಇಷ್ಟೇ ಕಣ್ರಿ. ಆ ಕಾಂಗ್ರೆಸ್ ಮುಖಂಡ ಒಬ್ಬ ಪಿಸ್ತೂಲ್ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ದಾನೆ. ಇವರೆಲ್ಲ ಏನು ಸಮಾಜಕ್ಕೆ ಮಾಹಿತಿ ಕೊಡ್ತಾರೆ? ಕಲಬುರಗಿಲಿ ಸ್ನೇಹಿತರೆ, ನಾವೇನು ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ, ಮಾಡಿರೋದು ನೋಡಿ ಏನು ಇನ್ಸ್ಪಿರೇಷನ್ ಆಗ್ತಾರೆ. ಕಲಬುರಗಿ ಅಂತ ನಗರದಲ್ಲಿ ಇವರು ದುಡ್ಡಿನ ಮಧ್ಯದಲ್ಲಿ ಮಾಡಿದ್ರೆ ಹೇಗೆ ಸ್ನೇಹಿತರೆ? ಇದೆಲ್ಲ ನಡೆದಿರೋದು ಈಗ ಒಂದು 4-5 ದಿವಸ ಆಯಿತು. ಗನ್ನು ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ರೆ ಇವರು ಏನು ಒಂದು ಉದಾಹರಣೆ ಕೊಡ್ಬೋದು ಹೇಳಿ? ಇವ್ರನ್ನ ನಂಬಿ ಫಾಲೋವರ್ಸ್ ಇರ್ತಾರೆ. ಇವರು ಈ ಥರ ಒಂದು ರಾಜಕೀಯ ಅನ್ನೋ ಒಂದು ಸಾರ್ವಜನಿಕ ಜೀವನದಲ್ಲಿ ಇದ್ದು ಈ ಥರ ಮಾಡಿದ್ರೆ ಸರಿನಾ ಹೇಳಿ? ಅಹಂಕಾರ ತುಂಬಿಸ್ಕೋಬಾರ್ದು. ಎಂತೆಂಥವ್ರು ಮೆರೆದವರು ಮೂಲೆಯಲ್ಲಿ ಬಿದ್ದಿದ್ದಾರೆ ಸ್ನೇಹಿತರೆ. ದುಡ್ಡು ಹಣಿಯೋದು ಮತ್ತು ಗನ್ಗಳು ವಿಡಿಯೋ ಹಾಕೋದು, ಇವರಿಗೆಲ್ಲ ಏನು ಬುದ್ಧಿ ಇದೆ? ಇಂಥವಕ್ಕೆಲ್ಲ ಪೊಲೀಸ್ಗಳು ಕಡಿವಾಣ ಹಾಕಬೇಕು. ಅಷ್ಟು ದುಡ್ಡು ಜಾಸ್ತಿಯಾಗಿ ಅಷ್ಟು ವೇಸ್ಟ್ ಆಗ್ತಾಯಿದ್ರೆ ಇವರು ದುಡ್ಡನ್ನ ಬಡವರಿಗೆ ದಾನ ಮಾಡಲಿ. ಕಲಬುರಗಿ ಅಭಿವೃದ್ಧಿಗಾರ ಕೊಡ್ಬೋದಲ್ಲ ಸ್ನೇಹಿತರೆ? ಇವ್ರ ಹತ್ರ ಜಾಸ್ತಿ ದುಡ್ಡಿದ್ರೆ ಕಲಬುರಗಿ ಅಭಿವೃದ್ಧಿಗಾರ ಕೊಡ್ಬೋದು. ಸುಮ್ಮನೆ ದುಡ್ಡೆಲ್ಲ ಜಾಸ್ತಿ ಆದರೆ ಹಿಂಗೆ ನೋಡಿ, ಕಷ್ಟಪಟ್ಟು ಯಾವುದೂ ದುಡ್ಡಿರಲ್ಲ, ಯಾವುದೋ ಒಂದು ಅಧರ್ಮದ ದುಡ್ಡೇ ಇರಬೇಕು ಅನಿಸುತ್ತೆ. ಹಾಗಾಗಿ ಈ ಥರ ಮಾಡ್ತಾಯಿದ್ದಾರೆ ಅನಿಸುತ್ತೆ. ಇದಕ್ಕೆಲ್ಲ ಪೊಲೀಸ್ನವರು ಹೆಚ್ಚಿನ ಶ್ರಮ ವಹಿಸಿ ಕಡಿವಾಣ ಹಾಕಬೇಕು. ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡ್ಬೇಕಂಡ್ರಿ. ನೀವು ರಾಜಕೀಯದಲ್ಲಿ ಇರ್ತೀರ, ನಿಮ್ಮ ಫಾಲೋವರ್ಸು ಇದನ್ನೇ ಶುರು ಮಾಡ್ಕೊತಾರೆ, ಆಯಿತಾ? ಅವಾಗ ಏನು ಹಾಳು? ಸಮಾಜದ್ದು ಒಂದು ಕಲುಷಿತ ಆಗುತ್ತೆ. ಅವ್ರು ಮಾಡ್ದೊಂದು ಮನೆ ಹಾಳು. ನೀವೇನೋ ಸುಮ್ಮನೆ ಮಾಡಿ ಸುಮ್ಮನೆ ಬಿಡ್ತೀರಾ? ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಸುಮ್ಮನೆ ಇಂಥವು ಬಗ್ಗೆ ಕ್ರಮ ಕೈಗೊಳ್ಳಲ್ಲ. ಯಾರೋ ಒಂದು ಸಣ್ಣ ಹುಡುಗ ಗಾಡಿ ಗುಚ್ಚಿದ್ದು ಇದನ್ನು ಡಾಲಿವರು ನಾನ್ ವೆಜ್ ತಿಂದಿದ್ದನ್ನ ದೊಡ್ಡ ನ್ಯೂಸ್ ಮಾಡ್ತಾರೆ. ಆದರೆ ಇದ್ರ ಬಗ್ಗೆ ಯಾವ ಮಾಧ್ಯಮನೂ ಮಾತಾಡಲ್ಲ ಕಣ್ರಿ. ನಮ್ಮಂಥ ಚಿಕ್ಕವ್ರು ಏನಾದ್ರು ಮಾತಾಡೋಕ್ಕೆ ನ್ಯಾಯ ಕೇಳಕ್ಕೆ ಬಂದರೆ ನಮಗೆ ದಬ್ಬಾಳಿಕೆ ಮಾಡ್ತಾರೆ. ಮಾಧ್ಯಮಗಳು ಯಾವ ಒಂದು ಹಾಕಿದ್ರು ಬಿಟ್ಟರು. ಸಮಾಜಕ್ಕೆ ಇಂಥವನ್ನೆಲ್ಲ ಕಳಿಸಿ ಒಂದು ಒಳ್ಳೆ ಸಂದೇಶ ಕೊಡೋ ಅಂಥದ್ದು ಆಗಬೇಕು ಸ್ನೇಹಿತರೆ. ಸುಮ್ಮನೆ ಇವರು ಎಲ್ಲ ಮಾಡಿಕೊಂಡು ಈ ಥರ ಮಾಡಿದ್ರೆ ನೋಡ್ದು ಹುಡುಗರೆಲ್ಲ ಏನು ಕಲಿತಾರೆ? ಇಂಥವೇ ಜಾಸ್ತಿ ಆಗಿದೆ ರೀ. ನಿಮಗೆ ಅಷ್ಟೊಂದು ದುಡ್ಡು ಜಾಸ್ತಿ ಇದಾಗಿದ್ದರೆ ನಿಮ್ಮ ಕಲಬುರಗಿ ಒಂದು ಆಸ್ಪತ್ರೆ ಮಾಡಿಸಿ, ಒಂದು ರೋಡ್ ಮಾಡಿಸಿ. ಏನಿದೆ ಸರ್ ನಿಮ್ಮ ಕಲಬುರಗಿಲಿ? ರೋಡ್ ಚೆನ್ನಾಗಿದಾವೆ, ಒಂದು ಒಳ್ಳೆ ಆಸ್ಪತ್ರೆ ಇದೆಯಾ? ಎಲ್ಲ ಏನು ಜನಗಳು ರೀ, ಅವೆಲ್ಲ ಮನುಷ್ಯನ್ರಿ. ಎಲ್ಲ ಕಲಿಬೇಕು ರೀ, ಈ ಥರ ಮಾಡಬಾರ್ದು. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ಜಯಣ್ಣ, ಜೈ ಕಿರಳಮ್ಮ, ಜೈ ಶ್ರೀರಾಮ್. ಒಂದೇ ಮಾತರಂ. ಮುಂದೆ ಬರ್ತೀನಿ 20 ದಿನ.